ನಮಗೆ ಟರ್ನಿಂಗ್ ಪಾಯಿಂಟ್ ಬಂದಿದೆ ಇಲ್ಲಿ ಅಂತಂದರೆ, ಸತ್ಯ ಹೇಳಬೇಕು ಅಂದರೆ ಪ್ರೇಮಲೋಕ. ಆ ಪ್ರೇಮಲೋಕ ದಿವಂಗತ ವೀರಾಸ್ವಾಮಿ ಸಾಹೇಬರು, ಅಫ್ಕೋರ್ಸ್ ನಮ್ಮ ಕ್ರೇಜಿ ಸ್ಟಾರ್ ರವಿ ಸಾರು, ಹಂಸಲೇಖಾಜಿ ಅವರ ಕಾಂಬಿನೇಷನಲ್ಲಿ 11 ಹಾಡುಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ ಪ್ರಸಾದ್ 70mm ಸ್ಟುಡಿಯೋ ಚೆನ್ನೈನಲ್ಲಿ ಅಂದ್ಬಿಟ್ಟು ಸುದ್ದಿ ಬಂತು ಸರ್. ಇದೇನೋ ಹೊಸ್ದಾಗಿದೆಯಲ್ಲ, ಈ ಸಿನಿಮಾನ ಹೇಗಾದರೂ ನಾವು ಧ್ವನಿ ಸುರುಳಿಯ ರೈಟ್ಸನ್ನು ಹಕ್ಕನ್ನು ಪಡಿಬೇಕು ಅಂತ ಅಂದ್ಬಿಟ್ಟು ಸತತವಾಗಿ ಪ್ರಯತ್ನ ಮಾಡಿದ್ರು. ಅಣ್ಣ ಮನೋಹರ್ ನಾಯ್ಡು ಅವರು ಈಶ್ವರಿ ಪಿಕ್ಚರ್ಸ್ ವೀರಾಸ್ವಾಮಿ ಸಾಹೇಬ್ರನ್ನ ಭೇಟಿ ಆಗ್ಲಿಕ್ಕೆ ಹೋದರು. ದಿವಂಗತ ಗಂಗಪ್ಪನವ್ರನ್ನು ನೆನೆಸ್ಕೊಳ್ಳಬೇಕಾಗುತ್ತೆ. ಅವ್ರಿಗೋಗ್ಬಿಟ್ಟು ಭೇಟಿಯಾದಾಗ ಈ ಥರ ಮನೋಹರ್ ಅವ್ರು ಬಂದಿದ್ದಾರೆ, ಅವ್ರು ಏನೋ ಆಡಿಯೋ ರೈಟ್ಸ್ ಬಗ್ಗೆ ಮಾತಾಡಬೇಕಂತೆ ಅಂತ ಹೇಳಿದ್ರು. ನಾನು ಇದ್ದೆ ಸಣ್ಣ ಹುಡುಗ. ಏನಪ್ಪ ಆಡಿಯೋ ರೈಟ್ಸು ಅಂತ ಕೇಳಿದ್ರು ವೀರಾಸ್ವಾಮಿ ಸಾಹೇಬರು. ಸರ್ ದುಡ್ಡು ಕೊಡ್ತಾರಂತೆ ಲಹರಿ ಸಭೆ. ಯಾರಿಗೂ ದುಡ್ಡೇ ಕೊಡಲ್ವಲ್ರಿ, ಇಷ್ಟೆಲ್ಲ ಪಿಕ್ಚರ್ಗಳು ಕೊಟ್ಟಿದ್ದೀವಿ ಬೇರೆ ಬೇರೆ ಕಂಪನಿಗಳಿಗೆ, ಯಾರೂ ದುಡ್ಡು ಕೊಡಲಿಲ್ಲ. ಅದೇನೋ 50 ರೂಪಾಯಿ 100 ರೂಪಾಯಿ ಕಳಿಸ್ತಾರೆ ರಾಯಲ್ಟಿ. ಇವರೇನು ದುಡ್ಡು ಕೊಡ್ತೀನಿ ಅಂತ ಬಂದಿದ್ದಾರೆ, ಇವ್ರು ರಿಕವರಿ ಆಗುತ್ತಾ ಅಂತ ಹೇಳಿದ್ರು. ಆ ಕಾಲಕ್ಕೆ 3,75,000 ಪ್ರೇಮಲೋಕ ಹಾಡುಗಳಿಗೆ ರಾಯಧನ ಕೊಟ್ಟಾದ ಮೇಲೆ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿದಾಗ ರೆಸ್ಪಾನ್ಸು ಚೆನ್ನಾಗಿ ಬಂತು. ಬಟ್ ಭಾಳ ಕೆಲವರು ಕ್ರಿಟಿಕ್ಸ್ ಅನ್ನೋದು ಇದ್ದೇ ಇರುತ್ತಲ್ಲ ಸರ್, ಅಲ್ಲಿ ಕೆಲವರು ಭಾಳ ನೆಗೆಟಿವ್ ಆಗಿ ಮಾತಾಡಿದ್ರು. ಇದು ಯಾರ್ರೀ ಹಂಸಲೇಖ, ಇದು ಯಾವುದ್ರಿ ಪಿಕ್ಚರು, ಯಾರಿಗೆ ತೊಗೊತಾರೆ, ಈ ಹಾಡುಗಳು ಯಾರಿಗೆ ಕೇಳ್ತಾರೆ, ಈ ರೀತಿ ಕೆಟ್ಟ ಕಮೆಂಟ್ ಮಾಡಿದಂಥ ಮಹಾನುಭಾವರು ಇವತ್ತಿಗೂ ಇದ್ದಾರೆ. ನಾವು ಎದೆಗೊಂದಿಲ್ಲ. ಕಾರಣ ಏನಂದರೆ ನಮಗೆ ಆ ಕಾನ್ಫಿಡೆನ್ಸ್ ಇತ್ತು ಸರ್. ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿತ್ತು ಅಂತಂದರೆ, ಈ ಹಾಡುಗಳು ಪಿಕ್ಚರ್ ಬಂದ ಮೇಲೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಸರಿ, ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದಮೇಲೆ 5 ವಾರ ಸತತವಾಗಿ ಗಾಂಧಿನಗರದಲ್ಲಿ ಕೆಲವರು, ಈಶ್ವರಿ ಸಂಸ್ಥೆ ಕತೆ ಮುಗೀತು, ಲಹರಿ ಸಂಸ್ಥೆ ಕತೆ ಮುಗೀತು ಅಂತ ಮಾತಾಡಿದಂಥ ಮಹಾನುಭಾವರು ಇದ್ದಾರೆ. ಎಲ್ಲರೂ ಅಲ್ಲ, ಕೆಲವರು. ನಮಗೆ ತವಕ ಫಸ್ಟು ಹಣ ಹಾಕಿದ್ದು ಬರುತ್ತಾ, ಅದು ಬೇರೆ ಪ್ರಶ್ನೆ. ಈ ಸಿನಿಮಾ ಹಿಟ್ಟಾಗಬೇಕು. ಈ ಸಿನಿಮಾ ಹಿಟ್ಟಾಯಿತು ಅಂತಂದರೆ ಸಂಸ್ಥೆ ಹೆಸರು ಮೇಲೆ ಬರುತ್ತೆ, ಅದೊಂದು ತವಕ ನಮಗೆ. 5ನೇ ವಾರಕ್ಕೆ ಏನಾಯಿತು ಅಂದರೆ ಸರ್, ಸತ್ಯ ಹೇಳ್ತೀನಿ, ದೂರದರ್ಶನದಲ್ಲಿ ಚಿತ್ರಮಂಜರಿ ಕಾರ್ಯಕ್ರಮದಲ್ಲಿ ಒಂದು ಹಾಡು ಬಂತು ಶುಕ್ರವಾರ, ಪ್ರೇಮಲೋಕದ್ದು. ಅದು ಪೇಡು. ಅವಾಗ 3 ಹಾಡು ತಮಿಳು, 3 ಹಾಡು ಕನ್ನಡ, 3 ಹಾಡು ತೆಲುಗು, ಹಿಂಗೆ ಹಾಕೋರು. ಅವಾಗ ಯಾವ ಮ್ಯೂಸಿಕ್ ಚಾನೆಲ್ಲು ಇರಲಿಲ್ಲ, ಏನಿಲ್ಲ. ಆಲ್ ಇಂಡಿಯಾ ರೇಡಿಯೋ ಒಂದು, ದೂರದರ್ಶನ ಒಂದು, ಎರಡೇ. ಅದೇನಾಗೋಯ್ತು ಅಂದರೆ, ಫಸ್ಟು ಶುಕ್ರವಾರ ಆ ಹಾಡನ್ನು ಹಾಕಿದ್ರು. ಶನಿವಾರ ಬೆಳಿಗ್ಗೆ ಅದು ಇಲ್ಲಿಂದ ಜನ ಬಂದರೂ ಗೊತ್ತಿಲ್ಲ ಸಿನಿಮಾ ಥಿಯೇಟ್ರಿಗೆ, ಜನಸಾಗರ. ಕಪಾಲಿ ಥಿಯೇಟ್ರು ಭಾಳ ದೊಡ್ಡದು. ಅದು ತುಂಬಬೇಕು ಅಂತಂದರೆ ಭಾಳ ಅರಸಾಹಸ ಮಾಡಬೇಕು. ಅಂಥ ಥಿಯೇಟ್ರು ಎಲ್ಲ ಕಡೆಯೂ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಮತ್ತು ಭಾನುವಾರನೂ ಹಂಗೆ ಕಂಟಿನ್ಯೂ ಆಯಿತು, ಸೋಮವಾರನೂ ಹಂಗೆ ಕಂಟಿನ್ಯೂ ಆಯಿತು. 6ನೇ ವಾರದಿಂದ ನಾನು ಹೇಳ್ತಾ ಇದ್ದೇನೆ. ಜನಸಾಗರ ಎಲ್ಲ ಥಿಯೇಟ್ರುಗಳಲ್ಲೂ ಕೂಡ. ತಿನ್ನಿ ಪ್ರೇಮಲೋಕ ಅಂತ ಎಲ್ಲಿ ನೋಡಿದ್ರು ಪ್ರೇಮಲೋಕ. ಸೂಪರ್ ಟ್ರೂಪರ್ ಹಿಟ್ಟಾಗೋಯ್ತು. ನಮಗೆ ಆಡಿಯೋ ಕ್ಯಾಸೆಟ್ಗಳನ್ನು ಸಪ್ಲೈ ಮಾಡೋಕ್ಕೆ ಕೂಡ ನಮ್ಗೆ ಟೈಮ್ ಇರಲಿಲ್ಲ. ಆ ಪರಿಸ್ಥಿತಿ ಆಗ್ಬಿಟ್ಟಿತ್ತು. ಅಂದರೆ ಅಷ್ಟೊಂದು ಡಿಮ್ಯಾಂಡು. ಎಲ್ಲಿ ನೋಡಿದ್ರು, ಯಾವ ರಸ್ತೆಯಲ್ಲಿ ನೋಡಿದ್ರು, ಯಾವ ಅಂಗಡಿಯಲ್ಲಿ ನೋಡಿದ್ರು, ಯಾವ ಟೀ ಅಂಗಡಿಯಲ್ಲಿ ನೋಡಿ, ನೀವು ಯಾವ ಆಟೋಲ್ಲಿ ನೋಡಿ, ಯಾವ ಬಸ್ಸಲ್ಲಿ ನೋಡಿ, ಹಳ್ಳಿ ಮೂಲೆಗೆ ಹೋದ್ರು ಕೂಡ ಪ್ರೇಮಲೋಕ ಹಾಡುಗಳು. 45 ವಾರ ಓಡ್ತು ಸಿನಿಮಾ.